ಒಂದು ರೀತಿಯಿಂದ ಐತಿಹಾಸಿಕ ಹೌದು. ಯಾಕಂತಂದ್ರೆ ವಕ್ಫ್ ಬದಲಾಗಿ ಭಯ ಮೂಡಿತ್ತು ಮುಸ್ಲಿಂ ಬಾಂಧವರಲ್ಲ, ಏನೇನು ಮಾಡ್ಬೋದಪ್ಪ, ನಮ್ಮ ಹಕ್ಕು ಕಸ್ಕೊಳ್ತಾರೇನೋ, ಆಸ್ತಿ ಕಸ್ಕೊಳ್ತಾರೇನೋ ಅನ್ನೋಂಥ ದಿನಕ್ಕೊಂದು ಚಂದ ಮಾತುಗಳು ಆಗ್ತಿತ್ತು. ಅದೇ ಕಾಲಕ್ಕೆ ಈ ಹಿಂದೂಗಳಲ್ಲಿ ಕೆಲವೊಂದಿಷ್ಟು ಜನ ತಾವು ಈ ವಕ್ಫ್ ಕಾಯ್ದೆಯನ್ನು ಬಂದ್ ಮಾಡಬೇಕು, ಇದರಿಂದಾಗಿ ನಮ್ಮ ದೇಶದ ಭಾಳಷ್ಟು ಸಂಪತ್ತು ಯಾರ್ದು ಕೈಯಲ್ಲಿ ಹೋಗ್ಯದ ಅನ್ನೋಂಥ ಏನೇನೋ ಆರ್ಗ್ಯುಮೆಂಟು ಮತ್ತೇನೋ ಮಾಡ್ತಾಯಿದ್ರು. ಅದು ಈ ಒಂದು ಕಾನೂನು ಮಾಡಿದ್ರ ಸಲುವಾಗಿ ಆ ಕಾನೂನು ಆಯ್ತು, ಇನ್ನೇನಿಲ್ಲ ನಾವು ಅದರಲ್ಲಿ ಎಂಟ್ರಿ ಆಗ್ಬೋದು ಅನ್ನುವಂಥ ಮಾತನ್ನು ಅದಕ್ಕೂ ಸಹಿತ ಇವತ್ತು ಒಂದು ತಡೆ ತಂದ ಸಂವಿಧಾನ ವಿರೋಧಿ ಇದ್ದಾಗ ಮಾತ್ರ ಇದು ರದ್ದು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಈವನ್ ಬಿ ಜೆ ಪಿಗೂ ಸಮಾಧಾನ ಆಗ್ಯದ, ಜೊತೆಗೆ ಕಾಂಗ್ರೆಸ್ಸು ಒಂದು ರೀತಿ ಸಮಾಧಾನ ಆಗ್ಯದ. ಬಿ ಜೆ ಪಿ ಅವರು ಹೇಳ್ತಾರೆ, ನಮ್ಮ ಕಿರಣ್ ರಿಜಿಜು ಅದನ್ನು ಭಾಳ ಶ್ರಮಪಟ್ಟು ಈ ಒಂದು ಕಾನೂನು ಆಗೋದ್ರೆ ಪ್ರಮುಖ ಪಾತ್ರ ವಹಿಸಿದವರು ಬಿ ಜೆ ಪಿಯಲ್ಲೇ. ಅಂಬಿಕಾ ಪಾಲ್ ಆಗಿರ್ಬೋದು, JPC ಹೆಡ್ ಆದವರು, ಅವರು ಸಹಿತ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳಿದ್ದು ಯೋಗ್ಯದರು ಅಂತ ಮಾತು ಹೇಳ್ತಾ, ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದಿಂದ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಾಗಲಿದೆ ಎಂದು ನಾನು ನಂಬಿದ್ದೇನೆ. ವಕ್ಫ್ ಕಾಯ್ದೆಯ ಅಂಶಗಳು ಎಲ್ಲ ಮುಸ್ಲಿಮರಿಗೂ ಪ್ರಯೋಜನಕಾರಿಯಾಗಿವೆ ಅಂತೇಳಿ ಕಿರಣ್ ರಿಜಿಜು ಕೇಂದ್ರ ಸಚಿವ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ವಕ್ಫ್ ಕಾಯ್ದೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಮಧ್ಯಂತರ ಆದೇಶವು ಎಲ್ಲ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುವ ಕಾಂಗ್ರೆಸ್ ಪಕ್ಷದ ಸಂಕಲ್ಪವನ್ನು ಪುನರುಚ್ಚರಿಸಿದೆ. ಅಲ್ಪಸಂಖ್ಯಾತರು ಉಳಿಸ್ಕೊಂಡು ಬಂದೀವಿ, ಅದು ನಮ್ಮ ಮಾತಿಗೆ ಅದು ಬೆಲೆ ಬಂದದ್ದು ಅಂತೇಳಿ. ಇಲ್ಲೇ ಅವ್ರಿಗೂ ಬೆಲೆ ಬಂದದ್ದು, ಇವ್ರಿಗೂ ಬೆಲೆ ಬಂದದ್ದು, ಎರಡು ವಿಷಯದಲ್ಲ, ಎರಡೂ ಅಷ್ಟು ಇಂಪಾರ್ಟೆಂಟು. ಯಾಕಂದರೆ 65 ಲಕ್ಷ ಜನ ವೋಟಿಂಗ್ ಪವರ್ ಕಳ್ಕೊಳ್ಳೋದು ಅದ್ರಲ್ಲಿ ಜೆನ್ಯೂನ್ ಇದ್ದಿರ್ಬೋದು. ಇನ್ನು ಕೆಲವು